ಮೊನ್ನೆ ಹೈದರಾಬಾದ್ ಹೋದೆ. ಅಲ್ಲಿ ಯಾವ ಕಾರ್ಖಾನೆ ಮುಚ್ಚಿದ್ದಾರೆ, ಒಂದು 100 ಜನ ಕೆಲಸ ಮಾಡ್ತಾ ಇದ್ದಾರೆ. ಈಗ ಕ್ಯೂ ನಿಂತಿದ್ದಾರೆ ಎರಡೂ ಕಡೆ. ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳಿಗೆ 2 ಹೊತ್ತಿನ ಊಟ ಕೊಡಲಿಕ್ಕೆ ನಾವು ಸಂಕಟದಲ್ಲಿದ್ದೇವೆ, ಕಷ್ಟಪಡ್ತಾ ಇದ್ದೇವೆ. ದಯವಿಟ್ಟು ಏನಾದರೂ ಮಾಡಿ ಉಳಿಸಿ ಉಳಿಸಿ ಅಂತಕ್ಕಂಥದ್ದನ್ನು ಹೈದರಾಬಾದ್ನಲ್ಲಿ ಹೇಳ್ತಾರೆ. ಮೊನ್ನೆ ನಾನು ಈ ರೀತಿಯ ಒಂದು ಸವಾಲುಗಳು ಇವತ್ತು ನನ್ನ ಮುಂದೆ ಇದೆ. ಮಹಾರಾಜರ ಕಾಲದಲ್ಲಿ ವಿಶ್ವೇಶ್ವರಯ್ಯನವರು ನಿರ್ಮಾಣ ಮಾಡಿದಂಥ ಭದ್ರಾವತಿಯ ಕಾರ್ಖಾನೆ, ಬಹುಶಃ ಇಲ್ಲಿ ನನ್ನ ಪಾಂಡವಪುರದ ನನ್ನ ರೈತ ಬಂಧುಗಳೇನಿದ್ದೀರಿ, ನಿಮ್ಮ ನೆಂಟಿಸ್ಟರು ನಮ್ಮ ಶಿವಮೊಗ್ಗ ಪಕ್ಕದಲ್ಲಿ ಅವತ್ತಿನ ಕಾಲದಲ್ಲಿ ಹೋಗಿ ಕೆಲವರು ಜಮೀನುಗಳು ಮಾಡ್ಕೊಂಡಿದ್ದೀರಿ. ಗದ್ದೆ ಎಲ್ಲ ಇದೆ ಪಾಂಡವಪುರ ನಾಗಮಂಗಲದ ಕಡೆಯಿಂದ KR ಪೇಟೆ, ಅಲ್ಲಿ ಭದ್ರಾವತಿಯ ಸ್ಟೀಲ್ ಫ್ಯಾಕ್ಟ್ರಿ ಕೆಲಸ ಏನು ಮಾಡ್ತಾ ಇದ್ರು, ಅಲ್ಲಿ ಒಂದು ಕಾಲದಲ್ಲಿ 13,000 ಜನ ಕೆಲಸ ಮಾಡ್ತಾ ಇದ್ರು. ಇವತ್ತು ಒಂದು 350-400 ಜನ ಉಳ್ಕೊಂಡಿದ್ದಾರೆ. 1,200 ಜನ ತಿಂಗಳಲ್ಲಿ 11 ದಿನ ಕೆಲಸ ಕೊಡ್ತಾ ಇದ್ದಾರೆ. VSL ಫ್ಯಾಕ್ಟ್ರಿ, ಆ ಫ್ಯಾಕ್ಟ್ರಿ ಉಳಿಸಬೇಕು ಅಂತಾರೆ. ಅದು ನನ್ನ ಮುಂದೆ ಒಂದು ಸವಾಲಿದೆ. ಅವ್ರಿಗೂ ಏನೋ ಒಂದು ಆಸೆ, ನಮ್ಮ ಕುಮಾರಣ್ಣ ಬಂದಿದ್ದಾನೆ, ಈ ಫ್ಯಾಕ್ಟ್ರಿ ಉಳಿಸ್ಕೊಡ್ತಾನೆ ಅಂತಕ್ಕಂಥ ನಂಬಿಕೆ. ನಮ್ಮ ರೈತರ ಪರಿಸ್ಥಿತಿಗಳು ಒಂಥರ ಇದ್ದರೆ ಅಲ್ಲೆಲ್ಲ ಹೋಗಿ ಒಂದು ಕೆಲಸ ಹುಡುಕಿ ಜೀವನ ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿಗಳು ಮತ್ತೊಂದು ರೀತಿ ಇದೆ. ಭಾಳ ಹೊತ್ತು ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ಒಂದು ಮಾತು ಹೇಳ್ತೇನೆ, ಈ ಕಷ್ಟ ಸುಖ ಹೇಳಲಿಕ್ಕೆ ಬಂದು ಅರ್ಜಿ ಕೊಡ್ತಿರಲ್ಲ, ಏನಾದರೂ ಆರ್ಥಿಕ ನೆರವು ಕೊಡಿ ಅಂತ ಹೇಳಿ. ಯಾರು ನಿರಾಸೆ ಆಗಬೇಡಿ. ನಾನು ನನ್ನ ಜೀವನದಲ್ಲಿ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆಯಿಂದಲೂ ಯಾರಾದರೂ ನನ್ನ ಹತ್ರ ಬಂದು ಕಷ್ಟ ಸುಖ ಹೇಳ್ಕೊಳ್ಳಿಕ್ಕೆ ಬಂದಾಗ ನನ್ನ ಹತ್ರ ಇದೆಯೋ ಇಲ್ವೋ, ಏನಾದರೂ ಒಂದು ರೀತಿಯಲ್ಲಿ ಆ ಕುಟುಂಬಗಳನ್ನ ಒಂದು ಸಂತೋಷವಾಗಿ ಕುಮಾರನ ಹತ್ರಕ್ಕೆ ಹೋಗಿದ್ದಪ್ಪ, ಏನೋ ಒಂದು ಒಳ್ಳೆಯದಾಯಿತು ಅಂತೇಳಿ ಒಂದು ನನ್ನನ್ನು ಅರಸಿ ಹೋಗ್ತಕ್ಕಂಥ ರೀತಿಯಲ್ಲಿ ಜೀವನ ಮಾಡ್ಕೊಂಡು ಕೃಷ್ಣಯ್ಯನವ್ರಿಗೆ ಹೇಳಿದ್ದೇನೆ, ಯಾರೇ ಅರ್ಜಿ ಕೊಟ್ಟರು ಕೆಲವು ಸಮಸ್ಯೆಗಳು ಹೇಳ್ಕೊಂಡು, ಆದರೂ ಒಂದು ನಿಮಗೆ ಹೇಳೋದು, ಕೆಲವರು ಅರ್ಜಿ ಕೊಟ್ಟಿದ್ದೀರಿ. ಈಗ ತಾನೇ ನಮ್ಮ ಯಾರೋ ಹಳ್ಳಿ ನಮ್ಮ ರೈತರು ಬಂದು 2 ಲಕ್ಷ ರೂಪಾಯಿ ಟ್ರ್ಯಾಕ್ಟರ್ ಸಾಲ ಕಟ್ಟಕ್ಕಾಗಿಲ್ಲ. ನಾನು ಮೊನ್ನೆ ಮುಖ್ಯಮಂತ್ರಿ ಇದ್ದಾಗ 5 ವರ್ಷದಿಂದ ಸುಮಾರು 3 ಲಕ್ಷ ಸಾಲ ತೀರ್ತು ನಂದು, ನೀವು ಕೊಟ್ಟಂಥ ಹಣದಲ್ಲಿ. ಈ 2 ಲಕ್ಷ ಸಾಲ ಕಟ್ಟಿದೆ ನಾನು. ಈಗ ಕೆನರಾ ಬ್ಯಾಂಕ್ನವ್ರು 30 ಲಕ್ಷ ಕಟ್ಟುವಂತ ನೋಟಿಸ್ ಕೊಟ್ಟವ್ರೆ, ಹರಾಜಿಗೆ ಹಾಕವ್ರೆ. ಏನಾದರೂ ಮಾಡಿ ಅಂತ ಈಗ ಬಂದು ಅರ್ಜಿ ಕೊಟ್ಟರು. ಯಾಕೆ ಉದಾಹರಣೆ ಕೊಡ್ತಾ ಇದ್ದೇನೆ ಅಂದರೆ, ಈ ಬ್ಯಾಂಕ್ಗಳಲ್ಲಿ ಕೆಲವರು ನೀವು ಮನೆ ಕಟ್ಟಬೇಕಾದ್ರೂ ಇಲ್ಲ ಯಾವುದೋ ಒಂದು ಕೃಷಿಯ ಒಂದು ಭೂಮಿಯನ್ನು ಅಭಿವೃದ್ಧಿಪಡಿಸ್ಲಿಕ್ಕೋ ಸಾಲ ಮಾಡಿ ಅದು 8 ಲಕ್ಷ 10 ಲಕ್ಷ 15 ಲಕ್ಷ ಇರ್ತದೆ. ಆ ಸಾಲ ನೀನೇ ತೀರಿಸೋದ್ರೆ ನಾನು ಎಲ್ಲಿಂದ ತರಲಿ? ಇದು ಒಂದು ದೊಡ್ಡ ಸಮಸ್ಯೆ ಇದೆ. ಆ ಸಾಲ ತೀರಿಸ್ತಕ್ಕಂಥ ಶಕ್ತಿ ಪಾಪ ನನಗೆ ದೇವರು ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಶಕ್ತಿ ಕೊಡ್ತಾನೆ, ನನಗೆ ನಂಬಿಕೆ ಇದೆ. ನಿಮ್ಮ ಆಶೀರ್ವಾದ.